ನಮಸ್ಕಾರ ಸ್ನೇಹಿತರೆ. ಡಿ ಕೆ ಶಿವಕುಮಾರ್ ಅವರು ಹೈಕಮಾಂಡ್ ಅನ್ನ ಬೆದರಿಸಲಿಕ್ಕೆ ಹೋಗಿ ಈಗ ಒಂದು ರೀತಿಯಾದಂತಹ ಸಂಕಷ್ಟಕ್ಕೆ ಸಿಲುಕೊಂಡಿದ್ದಾರೆ. ಅಂದ್ರೆ ಈಗ ಏನಾಗಿದೆ ಅಂದ್ರೆ ಸಿದ್ದು ಬಣ ಇದೆಯಲ್ಲ, ಸಂಪೂರ್ಣವಾಗಿ ಈಗ ಡಿ ಕೆ ಶಿ ಅವರ ವಿರುದ್ಧವಾಗಿ ತಿರುಗಿ ಬಿದ್ದಿದೆ. ಈಗಾಗಲೇ ಒಂದು ರಿಪೋರ್ಟ್ ಅನ್ನ ರೆಡಿ ಮಾಡಿ ಸಿದ್ದು ಬಣ ಹೈಕಮಾಂಡ್ ಕಳಿಸ್ಕೊಟ್ಟಿದೆ ಅನ್ನೋ ಒಂದು ಸುದ್ದಿ ಕೂಡ ಬರ್ತಾ ಇದೆ. ಇದೆಲ್ಲದರ ಬಗ್ಗೆ ಮಾತಾಡೋಣ. ನಿಮ್ಮೆಲ್ಲರನ್ನು ಕಾಫಿ ಆಯ್ತಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತಿಸ್ತಿದ್ದೇನೆ. ಸ್ನೇಹಿತರೆ, ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ಲೇಬೇಕು ಅನ್ನೋ ಒಂದು ಕನಸನ್ನ ಕಾಣ್ತಾ ಇದ್ದಾರೆ. ಈ ಕನಸನ್ನು ನನಸು ಮಾಡ್ಕೊಳ್ಳಿಕ್ಕೆ ಹಲವಾರು ದಾರಿಯನ್ನು ಅವ್ರು ಹುಡುಕ್ತಾ ಇದ್ದಾರೆ. ಅದರಲ್ಲಿ ಇತ್ತೀಚೆಗೆ ಅವ್ರು ಸೆಲೆಕ್ಟ್ ಮಾಡ್ಕೊಂಡಿರುವಂತಹ ಒಂದು ದಾರಿ ಏನು ಅಂದ್ರೆ ಹೈಕಮಾಂಡ್ ಅನ್ನ ಏನಾದ್ರೂ ಮಾಡಿ ಬೆದರಿಸಬೇಕು, ಆ ಮುಖಾಂತರ ತನಗೆ ಮಣೆ ಹಾಕಬೇಕು ಹೈಕಮಾಂಡ್ ಅಂತ ಹೇಳುವ ಒಂದು ನಿರ್ಧಾರಕ್ಕೆ ಬಂದ್ರು. ಅದಕ್ಕಾಗಿ ಅವರು ಉಪಯೋಗಿಸ್ಕೊಂಡಿರೋದು ಹಿಂದುತ್ವ. ತಪ್ಪನ ನಾನು ಹೇಳಲ್ಲ, ಏನೆಲ್ಲ ನಡೆದಿದೆ ನಿಮ್ಗೆ ತುಂಬಾ ಚೆನ್ನಾಗಿ ಗೊತ್ತಿದೆ. ಈಗ ಏನಾಗಿದೆ ಅಂತ ಹೇಳಿದ್ರೆ ಸಿದ್ದು ಬಣದವರು ಈಗ ಡಿ ಕೆ ಶಿವಕುಮಾರ್ ಅವ್ರ ಮೇಲೆ ಉರಿದು ಬಿದ್ದಿದ್ದಾರೆ. ಈಗಾಗಲೇ ರಾಜಣ್ಣ ಅವರೊಂದು ಹೇಳಿಕೆಯನ್ನು ಕೊಟ್ಟರು. ನಿಮ್ಗೆ ಗೊತ್ತಿದೆ ರಾಜಣ್ಣ ಯಾವ ರೀತಿಯಲ್ಲಿ ಮಾತಾಡ್ತಾರೆ ಅಂತೇಳಿ. ಡಿ ಕೆ ಶಿವಕುಮಾರ್ ಅವರು ಸದ್ಗುರು ಅವರ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೆ ಅನೈತಿಕ ಅನ್ನುವ ರೀತಿಯಲ್ಲಿ ಮಾತಾಡಿದ್ರು ಅವರು. ಅದೇನೇ ಇರಲಿ, ಇತ್ತೀಚೆಗೆ ಬರ್ತಾ ಇರೋ ಸುದ್ದಿ ಏನು ಅಂತ ಹೇಳಿದ್ರೆ ಸಿದ್ದರಾಮಯ್ಯನವರು ಸಂಪೂರ್ಣವಾಗಿ ಒಂದು ರಿಪೋರ್ಟ್ ಅನ್ನ ರೆಡಿ ಮಾಡ್ಕೊಂಡಿದ್ದಾರಂತೆ. ಅಂದ್ರೆ ಈ ಇಂಟೆಲಿಜೆನ್ಸ್ ರಿಪೋರ್ಟ್ ಇದೆಯಲ್ಲ, ಅದನ್ನ ಈಗ ತರಿಸ್ಕೊಂಡಿದ್ದಾರೆ. ಈ ಇಂಟೆಲಿಜೆನ್ಸ್ ರಿಪೋರ್ಟ್ ಪ್ರಕಾರ ಸದ್ಗುರು ಜಗ್ಗಿ ವಾಸುದೇವ್ ಇವರು ಯಾವುದೇ ಕಾರಣಕ್ಕೆ ಡಿ ಕೆ ಶಿವಕುಮಾರ್ ಅವರನ್ನ ಈ ಕಾರ್ಯಕ್ರಮಕ್ಕೆ ಕರೆಯುವಂತ ಯೋಚನೆಯಲ್ಲಿ ಇರಲಿಲ್ಲಂತೆ. ಆದ್ರೆ ಡಿ ಕೆ ಶಿವಕುಮಾರ್ ಅವರೇ ಅವ್ರನ್ನ ಅಪ್ರೋಚ್ ಮಾಡಿ ತನ್ನನ್ನ ಇನ್ವೈಟ್ ಮಾಡಿ ಅಂತೇಳಿ ಹೇಳಿ ಅವ್ರನ್ನ ತಮ್ಮ ಮನೆಗೆ ಕರೆಸ್ಕೊಂಡು ಇನ್ವಿಟೇಷನ್ ನ ಅವ್ರ ಮುಖಾಂತರ ಪಡ್ಕೊಂಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಎಲ್ಲಿ ಒಂದು ರೀತಿಯಾಗಿ ಸಂದೇಶವನ್ನು ಕಳಿಸ್ಲಿಕ್ಕಾಗಿ ಈ ಒಂದು ಕಾರ್ಯಕ್ರಮವನ್ನ ಅವರು ಉಪಯೋಗಿಸ್ಕೊಂಡಿದ್ದಾರೆ ಅಂತೇಳಿ ಹೇಳ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಬಂದಿದ್ದಂತಹ ಅಮಿತ್ ಶಾ ಅವರು, ಇವರಿಗೂ ಕೂಡ ಡಿ ಕೆ ಶಿವಕುಮಾರ್ ಅವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ ಅನ್ನುವ ಒಂದು ಯಾವುದೇ ರೀತಿಯಾದಂತಹ ಮಾಹಿತಿ ಕೂಡ ಇರಲಿಲ್ಲ ಅಂತೇಳಿ ಹೇಳ್ತಾ ಇದ್ದಾರೆ. ಅಂದ್ರೆ ಕೊನೆಯ ಕ್ಷಣದಲ್ಲಿ ಅವ್ರಿಗೆ ಸಿಕ್ಕಿರಬಹುದು ಮಾಹಿತಿ, ಅಲ್ಲಿವರೆಗೆ ಅವರಿಗೆ ಯಾವುದೇ ರೀತಿಯಾದಂತಹ ಮಾಹಿತಿ ಇರಲಿಲ್ಲ ಅಂತೇಳಿ ಹೇಳ್ತಾ ಇದ್ದಾರೆ. ಹಾಗೇನೆ ಅಲ್ಲಿ ಯಾವುದೇ ರೀತಿಯಾದಂತಹ ಮಾತುಕತೆ ಕೂಡ ಅಂದ್ರೆ ಡಿ ಕೆ ಶಿವಕುಮಾರ್ ಮತ್ತೆ ಅಮಿತ್ ಶಾ ಅವರ ಮಧ್ಯೆ ನಡೆದಿಲ್ಲ. ಕೇವಲ ಉಭಯ ಕುಶಲೋಪರಿ ನಡೆದಿದೆ ಬಿಟ್ರೆ ಬೇರೆ ಇನ್ಯಾವುದೇ ರೀತಿಯಾದಂತಹ ರಾಜಕೀಯ ಮಾತುಕತೆಗಳು ಕೂಡ ನಡೆದಿಲ್ಲ ಅಂತ ಹೇಳ್ಕೊಂಡು ಕೂಡ ಈ ಒಂದು ರಿಪೋರ್ಟ್ ಹೇಳ್ತಾ ಇದೆಯಂತೆ. ನಂತರ ಇವರು ಕೊಟ್ಟಿರುವಂತಹ ಇನ್ನೊಂದು ರಿಪೋರ್ಟ್ ಏನು ಅಂತ ಹೇಳಿದ್ರೆ ಈಗಾಗಲೇ ಹಲವಾರು ರಾಜ್ಯಗಳಲ್ಲಿ ಚುನಾವಣೆ ಎದುರುಗಡೆ ಬರ್ತಾ ಇದೆ. ಅಂದ್ರೆ ಬಿಹಾರದ ಚುನಾವಣೆ ಈ ವರ್ಷದ ಕೊನೆಯಲ್ಲಿದೆ. ನಂತರ ಮುಂದಿನ ವರ್ಷದಲ್ಲಿ ಪಶ್ಚಿಮ ಬಂಗಾಳದಲ್ಲಿ ಚುನಾವಣೆ ಇದೆ. ಹಾಗೆ ಇನ್ನೊಂದು 2 ವರ್ಷ ಬಿಟ್ಟು ಉತ್ತರ ಪ್ರದೇಶದಲ್ಲಿ ಕೂಡ ಚುನಾವಣೆ ಬರ್ತಾ ಇದೆ. ಅಂದ್ರೆ ಈ ವಿಧಾನಸಭಾ ಚುನಾವಣೆಗಳು ಅಂದ್ರೆ ಇತ್ತೀಚಿನ ದಿನಗಳಲ್ಲಿ ಕಾಂಗ್ರೆಸ್ ಒಂದ್ ರೀತಿಯಾಗಿ ಚಳಿ ಜ್ವರ ಬಂದ್ಬಿಡ್ತದೆ. ಯಾಕಂದ್ರೆ ಸತತವಾಗಿ ಸೋಲ್ತಾ ಇದ್ದಾರೆ. ಯಾವುದೇ ರಾಜ್ಯಗಳಲ್ಲಿ ಇವರು ಗೆಲುವನ್ನ ಪಡಿತಾ ಇಲ್ಲ. ಆದ್ರೆ ಸದ್ಯಕ್ಕಂತೂ ಇವರು ಸ್ಟ್ರಾಂಗ್ ಆಗಿರೋದು ದಕ್ಷಿಣ ಭಾರತದಲ್ಲಿ ಕೇವಲ ಕರ್ನಾಟಕ ಮತ್ತೆ ತೆಲಂಗಾಣದಲ್ಲಿ, ಈ 2 ರಾಜ್ಯಗಳಲ್ಲಿ ಇವರು ಸ್ವಲ್ಪ ಸ್ಟ್ರಾಂಗ್ ಆಗಿದ್ದಾರೆ. ಅದೇ ರೀತಿಯಲ್ಲಿ ಕೇರಳದಲ್ಲಿ ಕೂಡ ಚುನಾವಣೆ ಬರ್ತಾ ಇದೆ. ಆದ್ರೆ ಕೇರಳದಲ್ಲಿ ಈ ಬಾರಿ ಕಾಂಗ್ರೆಸ್ ಗೆಲುವನ್ನು ಸಾಧಿಸುವ ಸಾಧ್ಯತೆಗಳಿದೆ. ಆದ್ರೆ ಅದೊಂದು ಚಿಕ್ಕ ರಾಜ್ಯ, ಅದನ್ನ ಅಷ್ಟೊಂದು ಗಣನೆಗೆ ತಗೊಳ್ಳಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ಈಗ ಆಗ್ತಿರೋದು ಏನು ಅಂತ ಹೇಳಿದ್ರೆ ಡಿ ಕೆ ಶಿವಕುಮಾರ್ ಅವರ ಈ ಒಂದು ನಡೆ ಅಂದ್ರೆ ಅವ್ರು ಏನ್ ತೋರ್ಸ್ಲಿಕ್ಕೆ ಹೊರಟಿದ್ದಾರೆ ಅಂದ್ರೆ ಸ್ವಲ್ಪ ಸಾಫ್ಟ್ ಹಿಂದುತ್ವ ಅಂತ ಹೇಳ್ತಾರಲ್ಲ, ಅದನ್ನ ಈಗ ಇವ್ರು ತೋರ್ಸ್ಲಿಕ್ಕೆ ಹೊರಟಿದ್ದಾರೆ. ಈ ಸಾಫ್ಟ್ ಹಿಂದುತ್ವ ಪಕ್ಷದ ಕಾರ್ಯಕರ್ತರಿಗೆ ಬೇರೆಯದ್ದೇ ಆದಂತಹ ಒಂದು ಸಂಕೇತವನ್ನು ಕೊಡ್ತದೆ ಅಥವಾ ಸಂದೇಶವನ್ನು ಕಳಿಸ್ಕೊಡ್ತದೆ. ಇದರಿಂದಾಗಿ ಸೈದ್ಧಾಂತಿಕವಾಗಿ ನಾವು ಏನ್ ಸಿದ್ಧಾಂತವನ್ನ ಒಪ್ಕೊಂಡು ಬಂದಿದ್ದೇವೆ, ಈ ಸಿದ್ಧಾಂತದ ಮೇಲೆ ಒಂದು ರೀತಿಯಾದಂತಹ ಪೆಟ್ಟು ಬೀಳ್ತದೆ. ಆದ್ರಿಂದ ಡಿ ಕೆ ಶಿವಕುಮಾರ್ ಅವ್ರ ಮೇಲೆ ಕ್ರಮ ಕೈಗೊಳ್ಳಿ ಅನ್ನುವ ರೀತಿಯಲ್ಲಿ ಈಗಾಗಲೇ ಒಂದು ರಿಪೋರ್ಟ್ ಅನ್ನು ಕೊಟ್ಟಿದ್ದಾರಂತೆ. ಆ ಮುಖಾಂತರ ಡಿ ಕೆ ಶಿವಕುಮಾರ್ ಅವರಿಗೆ ಕಡಿವಾಣ ಹಾಕಬೇಕು ಅಂತ ಹೇಳಿ ಈಗ ಸಿದ್ದು ಬಣ ತಯಾರಿಯನ್ನ ನಡೆಸಿದೆ. ಇದಕ್ಕಾಗಿ ಈ ಒಂದು ರಿಪೋರ್ಟ್ ಅನ್ನ ರೆಡಿ ಮಾಡಿ ಈಗಾಗಲೇ ಹೈಕಮಾಂಡ್ ಕಳಿಸ್ಕೊಟ್ಟಿದ್ದಾರೆ. ಅದರ ರೀತಿಯಲ್ಲಿ ಕೆ ಸಿ ವೇಣುಗೋಪಾಲ್ ಅವರಿಗೂ ಕೂಡ ಸಂಪೂರ್ಣವಾದಂತಹ ವಿವರಣೆಯನ್ನು ಕೊಟ್ಟಿದ್ದಾರಂತೆ. ಏನೆಲ್ಲ ನಡೀತಾ ಇದೆ, ಡಿ ಕೆ ಶಿವಕುಮಾರ್ ಅವರು ಯಾವ ರೀತಿಯಾಗಿ ತನ್ನ ಅಧಿಕಾರ ಪಡೆಯಲಿಕ್ಕಾಗಿ ಏನೆಲ್ಲ ಮಾರ್ಗಗಳನ್ನ ಅನುಸರಿಸ್ತಾ ಇದ್ದಾರೆ, ಅದೇ ರೀತಿಯಲ್ಲಿ ಹಿಂದುತ್ವ ಅನ್ನೋ ಒಂದು ಕಾರ್ಡ್ ಅನ್ನ ಯಾವ ರೀತಿಯಲ್ಲಿ ಅವರು ಉಪಯೋಗಿಸ್ಕೊಂತ ಇದ್ದಾರೆ, ಇದೆಲ್ಲದೂ ಕೂಡ ಕಾಂಗ್ರೆಸ್ ಸಂಸ್ಕೃತಿ ಅಥವಾ ಕಾಂಗ್ರೆಸ್ನ ಸಿದ್ಧಾಂತಕ್ಕೆ ವಿರೋಧವಾಗಿದೆ ಅಂತೇಳಿ ಹೇಳ್ತಾ ಇದ್ದಾರೆ. ಅಂದ್ರೆ ಕಾಂಗ್ರೆಸ್ ಸಿದ್ಧಾಂತ ನಿಮ್ಗೆ ಗೊತ್ತಿದೆ, ಹಿಂದೂಗಳನ್ನ ಹೀಗಳೆಯೋದು ಅಥವಾ ಹಿಂದೂಗಳ ಯಾವುದೇ ಆಚರಣೆ ಆಗಲಿ ಏನಿದ್ರು ಕೂಡ ಅದನ್ನ ಒಂದ್ ರೀತಿಯಾಗಿ ತಿರಸ್ಕಾರದ ದೃಷ್ಟಿಯಿಂದ ನೋಡೋದು, ಬೇರೆಯವ್ರನ್ನ ಹೊಗಳೋದು, ಇದು ನಡೀತಾ ಇರ್ತದೆ. ಇದು ಅವರ ಸಿದ್ಧಾಂತ. ಅದೇನೇ ಇರಲಿ ಅದು ಅವರಿಗೆ ಸಂಬಂಧಪಟ್ಟಿದ್ದು. ಇಲ್ಲಿ ಏನಾಗಿದೆ ಅಂದ್ರೆ ಡಿ ಕೆ ಶಿವಕುಮಾರ್ ಅವರಿಗೆ ಜ್ಯೋತಿಷ್ಯದ ಮೇಲೆ ಬಹಳಷ್ಟು ನಂಬಿಕೆ ಇದೆ. ಈ ಜ್ಯೋತಿಷಿಗಳ ಪ್ರಕಾರ ಈ ಹಿಂದಿನ ಕೆಲವು ದಿನಗಳಿಂದ ನೀವು ನೋಡ್ತಾ ಇದ್ದೀರಾ, ಜ್ಯೋತಿಷಿಗಳ ಪ್ರಕಾರ ಡಿ ಕೆ ಶಿವಕುಮಾರ್ ಅವರಿಗೆ ಹೆಚ್ಚು ಕಡಿಮೆ 2028-29 ಅದ್ಭುತವಾದಂತಹ ಅವಕಾಶಗಳಿದೆ ಅಂತೇಳಿ ಹೇಳ್ತಾ ಇದ್ದಾರೆ. ಅಂದ್ರೆ ಈ ಸಂದರ್ಭದಲ್ಲಿ ಅವರಿಗೆ ಮುಖ್ಯಮಂತ್ರಿ ಆಗುವಂತ ಯೋಗ ಇದೆ ಅಂತೇಳಿ ಹೇಳ್ತಾರಂತೆ. ಈ ಡಿ ಕೆ ಶಿವಕುಮಾರ್ ಅವ್ರಿಗೆ ಏನಾಗಿದೆ ಅಂದ್ರೆ ಈ ಜ್ಯೋತಿಷ್ಯವನ್ನ ನಂಬಿಕೊಂಡು, ಅಂದ್ರೆ ಜ್ಯೋತಿಷಿಗಳು ಹೇಳಿದಾರಲ್ಲ ನಾನು ಮುಖ್ಯಮಂತ್ರಿ ಆಗ್ತೇನೆ ಅನ್ನೋ ರೀತಿಯಲ್ಲಿ ಮಾತಾಡಿದಾರಲ್ಲ, ಇದನ್ನೇ ನಂಬ್ಕೊಂಡು ಈಗ ಅವರು ಕಣಕ್ಕಿಳಿದಿದ್ದಾರೆ ಅಂತ ಹೇಳ್ಕೊಂಡು ಕೂಡ ಕೆಲವರು ಹೇಳ್ತಾ ಇದ್ದಾರೆ. ಯಾವುದು ಕೂಡ ಅಷ್ಟೊಂದು ಸುಲಭವಾಗಿ ಬರಲ್ಲ, ಒಂದೇ ಕೇಳಿ ಪಡ್ಕೊಳ್ಬೇಕಾಗ್ತದೆ. ಇಲ್ಲ ಅಂತ ಹೇಳಿದ್ರೆ ಒದ್ದಾದ್ರೂ ನಾವು ಪಡ್ಕೊಳ್ಬೇಕು ಅನ್ನೋ ಒಂದು ಸಿದ್ಧಾಂತವನ್ನ
ಡಿ ಕೆ ಶಿವಕುಮಾರ್ ಅವರು ಫಾಲೋ ಮಾಡ್ತಾ ಇದ್ದಾರೆ. ಡಿ ಕೆ ಶಿವಕುಮಾರ್ ಅವರು ಇಲ್ಲಿವರೆಗೂ ಕೂಡ ತುಂಬಾ ಪೇಷನ್ಸ್ ನಲ್ಲೇ ಕಾಯ್ತಾ ಇದ್ರು ತನಗೆ ಮುಖ್ಯಮಂತ್ರಿ ಪದವಿ ಸಿಗ್ತದೆ ಅಂತೇಳಿ. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಅವರಿಗೆ ಈ ಒಂದು ಆಸೆ ಏನಿದೆ ಇದು ಮರೀಚಿಕೆ ಆಗ್ತಾ ಇದೆ ಅನ್ನಿಸ್ಲಿಕ್ಕೆ ಪ್ರಾರಂಭ ಆಗಿದೆ. ಇದರಿಂದಾಗಿ ಅವರಿಗೆ ಏನ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಬೇರೆ ಬೇರೆ ಆದಂತ ಮಾರ್ಗವನ್ನು ಹುಡುಕಿಕೊಂಡು ಈ ಹಿಂದುತ್ವ ಅನ್ನುವ ಒಂದು ಬಾಣ ಏನಿದೆ ಇದನ್ನ ಉಪಯೋಗಿಸ್ಲಿಕ್ಕೆ ಪ್ರಯತ್ನಿಸ್ತಾ ಇದ್ದಾರೆ. ಆದ್ರೆ ಈ ಬ್ರಹ್ಮಾಸ್ತ್ರ ಏನಿದೆ ಅದೇ ಈಗ ಇವರಿಗೆ ತಿರುಗುಬಾಣ ಆಗುವಂತಹ ಸಾಧ್ಯತೆಗಳು ಕೂಡ ಇದೆ. ಅದೇ ರೀತಿಯಲ್ಲಿ ಇನ್ನೂ ಒಂದು ಸೂಚನೆಯನ್ನ ಕೂಡ ಹೈಕಮಾಂಡ್ ಕೊಟ್ಟಿದೆ ಅಂತಂದ್ರೆ ಇವರು ಈ ರೀತಿಯಾದಂತಹ ಸಾಫ್ಟ್ ಹಿಂದುತ್ವ ಇದನ್ನೆಲ್ಲ ಉಪಯೋಗಿಸ್ತಾ ಇದ್ದಾರಲ್ಲ, ಇದರಿಂದಾಗಿ ಪಕ್ಷದ ಒಳಗಡೆ ಕೆಲವೊಂದು ಸಮಸ್ಯೆಗಳು ಉದ್ಭವ ಆಗ್ತಾ ಇದೆ. ಕೆಲವರು ಈಗ ಈ ಒಂದು ರೀತಿಯಾದಂತಹ ಕನ್ಫ್ಯೂಷನ್ ನಲ್ಲಿದ್ದಾರೆ. ಸಿದ್ದು ಅವರ ಸಿದ್ಧಾಂತ ಏನಿದೆ ಅದನ್ನ ನಂಬ್ಕೊಂಡಿರ್ಬೇಕಾ ಅಥವಾ ಡಿ ಕೆ ಅವರ ಸಿದ್ಧಾಂತ ಏನಿದೆ ಇದನ್ನ ನಾವು ಫಾಲೋ ಮಾಡ್ಬೇಕಾ, ಈ ರೀತಿಯಾದಂತ ಒಂದು ಕನ್ಫ್ಯೂಷನ್ ನಲ್ಲಿ ಇದ್ದಾರೆ. ಇದರಿಂದಾಗಿ ಪಕ್ಷದೊಳಗಡೆ ಕೂಡ ಒಂದು ರೀತಿಯಾಗಿ ಸೈದ್ಧಾಂತಿಕವಾಗಿ ಒಂದು ಒಡಕನ್ನ ಡಿ ಕೆ ಶಿವಕುಮಾರ್ ಅವರು ಹುಟ್ಟಾಕ್ತಾ ಇದ್ದಾರೆ ಅಂತ ತಿಳ್ಕೊಂಡು ಕೂಡ ಹೇಳ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ಇನ್ನೊಂದು ರಿಪೋರ್ಟ್ ಅನ್ನು ಕೊಟ್ಟಿರೋದು ಏನು ಅಂತ ಹೇಳಿದ್ರೆ ಡಿ ಕೆ ಶಿವಕುಮಾರ್ ಅವರಿಗೆ ಸಂಖ್ಯಾಬಲ ಇಲ್ಲ ಪಾರ್ಟಿಯಲ್ಲಿ. ಆದ್ರಿಂದ ಅವ್ರು ಏನೇ ತಿಪ್ಪರಲಾಗ ಹಾಕಿದ್ರು ಕೂಡ ಪಕ್ಷವನ್ನ ಏನಾದ್ರೂ ಒಳಕೊಂಡು ಒಂದಿಷ್ಟು ಜನರನ್ನ ಅಂದ್ರೆ ಮಹಾರಾಷ್ಟ್ರದಲ್ಲೆಲ್ಲ ನಡೀತಲ್ಲ ಆ ರೀತಿಯಾಗಿ ಯಾವುದೇ ರೀತಿಯಾದಂತಹ ಸ್ಟೆಪ್ಸ್ ಅನ್ನ ತಗೊಳ್ಳಿಕ್ಕೆ ಅವ್ರ ಕೈಲಿ ಸಾಧ್ಯ ಇಲ್ಲ. ಆದ್ರಿಂದಾಗಿ ಸದ್ಯದ ಮಟ್ಟಿಗೆ ಡಿ ಕೆ ಶಿವಕುಮಾರ್ ಅವರಿಗೆ ವಾರ್ನಿಂಗ್ ಮಾಡಿ ಅದೇ ರೀತಿಯಲ್ಲಿ ಅವ್ರಿಗೆ ಕಡಿವಾಣ ಹಾಕ್ಲಿಕ್ಕೆ ಏನೆಲ್ಲ ಬೇಕೋ ಎಲ್ಲದನ್ನು ಮಾಡಿ ಅಂತೇಳಿ ಹೇಳಿ ಸಿದ್ದರಾಮಯ್ಯನವರ ಬಣದವರು ಒಂದು ರಿಪೋರ್ಟ್ ಅನ್ನ ಕೊಟ್ಟಿದ್ದಾರೆ. ಇಲ್ಲಿ ನಂಬರ್ಗಳ ಬಗ್ಗೆ ನೀವು ನೋಡೋದಾದ್ರೂ ಕೂಡ ಸದ್ಯದ ಮಟ್ಟಿಗೆ ಕಾಂಗ್ರೆಸ್ ನಲ್ಲಿ 2-3 ಬಣಗಳಿದೆ. ಅಂದ್ರೆ ಒಂದು ಮೂಲ ಕಾಂಗ್ರೆಸ್ಸಿಗರು, ಇನ್ನೊಂದು ಡಿ ಕೆ ಶಿವಕುಮಾರ್ ಬಣ, ಅದೇ ರೀತಿಯಲ್ಲಿ ಸಿದ್ದರಾಮಯ್ಯನವರ ಬಣ. ಸಿದ್ದರಾಮಯ್ಯನವರು ಮೂಲ ಕಾಂಗ್ರೆಸ್ಸಿಗರ ಬಣದಲ್ಲಿ ಬರೋದಿಲ್ಲ. ಇಲ್ಲಿ ಮೂಲ ಕಾಂಗ್ರೆಸ್ಸಿಗರ ಬಣದ ನೇತೃತ್ವವನ್ನು ವಹಿಸಿಕೊಂಡಿರೋದು ಡಾಕ್ಟರ್ ಪರಮೇಶ್ವರ್ ಅವರು. ಡಾಕ್ಟರ್ ಪರಮೇಶ್ವರ್ ಅವರು ಸಿದ್ದು ಬಣದ ಜೊತೆಗೆ ಗುರುತಿಸಿಕೊಳ್ತಾ ಇದ್ದಾರೆ. ಇತ್ತೀಚೆಗೆ ಡಾಕ್ಟರ್ ಪರಮೇಶ್ವರ್ ಅವರು ಕೂಡ ದೆಹಲಿ ಪ್ರವಾಸವನ್ನ ಮಾಡಿ ಹೈಕಮಾಂಡ್ ಅನ್ನ ಭೇಟಿ ಮಾಡಿ ಒಂದು ಎಚ್ಚರಿಕೆಯನ್ನು ಕೂಡ ಕೊಟ್ಟು ಬಂದಿದ್ದಾರಂತೆ. ಒಂದ್ ವೇಳೆ ಡಿ ಕೆ ಶಿವಕುಮಾರ್ ಅವ್ರನ್ನ ಏನಾದ್ರು ನೀವು ಮುಖ್ಯಮಂತ್ರಿ ಮಾಡಿದ್ರೆ ನನ್ನ ಬಣದಲ್ಲಿ ಅಂದ್ರೆ ಮೂಲ ಕಾಂಗ್ರೆಸ್ಸಿಗರು ಏನಿದ್ದಾರೆ ಇದರಲ್ಲಿ ಹೆಚ್ಚು ಕಡಿಮೆ 62 ಜನ MLAಗಳಿದ್ದೇವೆ, ನಾವು ಕೂಡ ಸುಮ್ಮನೆ ಕೂತ್ಕೊಳ್ಳಲ್ಲ ಅಂತ ತಿಳ್ಕೊಂಡು ಕೂಡ ಹೇಳಿದಾರಂತೆ. ಅದೇ ರೀತಿಯಲ್ಲಿ ಸಿದ್ದರಾಮಯ್ಯನವರ ಬಣದಲ್ಲಿ ಹೆಚ್ಚು ಕಡಿಮೆ ಅಲ್ಲಿ ಕೂಡ ಅಷ್ಟೇ 50-60 ಜನ MLAಗಳಿದ್ದಾರೆ. ಅಂದ್ರೆ ಇಲ್ಲಿ ಲೆಕ್ಕ ಹಾಕಿದ್ರೆ ನಿಮ್ಗೆ ಗೊತ್ತಾಗ್ತದೆ ಡಿ ಕೆ ಶಿವಕುಮಾರ್ ಅವರು ಯಾವುದೇ ರೀತಿಯ ಸಂಘಟನೆ ಮಾಡಲಿ ಅಥವಾ ಅವರ ಸಂಪನ್ಮೂಲವನ್ನು ಉಪಯೋಗಿಸ್ಕೊಂಡು ಪಾರ್ಟಿಯನ್ನ ಗೆಲುವಿನ ದಡಕ್ಕೆ ತಂದಿರಬಹುದು, ಏನ್ ಮಾಡಿದ್ರು ಕೂಡ ಅವ್ರಿಗೆ ಸಂಖ್ಯಾಬಲ ಮಾತ್ರ ಇಲ್ವೇ ಇಲ್ಲ. ಅಂದ್ರೆ ಅವರಿಗಿರುವಂತಹ ಬಲ ಏನಿದ್ರು ಕೂಡ ಹಳೆ ಮೈಸೂರು ಭಾಗದಲ್ಲಿ ಮಾತ್ರ. ಅದು ಬಿಟ್ಟರೆ ಬೇರೆ ಕಡೆ ಹೋದ್ರೆ ಅವ್ರ ಪರವಾಗಿ ಮಾತಾಡುವಂತಹ MLAಗಳು ಯಾರು ಇಲ್ಲ. ಇದು ಡಿ ಕೆ ಶಿವಕುಮಾರ್ ಅವರಿಗೆ ಇರುವಂತಹ ಒಂದು ಋಣಾತ್ಮಕವಾದಂತಹ ವಿಷಯ. ಇದನ್ನೇ ಉಪಯೋಗಿಸ್ಕೊಂಡೀಗ ಸಿದ್ದರಾಮಯ್ಯ ಮತ್ತೆ ಡಾಕ್ಟರ್ ಪರಮೇಶ್ವರ್ ಅವರು ತಮ್ಮ ದಾಳವನ್ನು ಉರುಳಿಸ್ತಾ ಇದ್ದಾರೆ. ಅಂದ್ರೆ ಇದರ ಮೀನಿಂಗ್ ಏನು ಅಂತ ಹೇಳಿದ್ರೆ ಹೈಕಮಾಂಡಿಗೆ ಅವ್ರು ಹೇಳ್ತಾ ಇದ್ದಾರೆ, ನೀವು ಯಾವುದೇ ಕಾರಣಕ್ಕೆ ಡಿ ಕೆ ಶಿವಕುಮಾರ್ ಅವರ ಈ ಎಲ್ಲ ಬೆದರಿಕೆ ತಂತ್ರಗಳಿಗೆ ಬಗ್ಗಬೇಡಿ. ಒಂದ್ ವೇಳೆ ಅವರ ಈ ಬೆದರಿಕೆ ತಂತ್ರಗಳಿಗೆ ನೀವು ಬಗ್ಗೆ ಮುಂದಿನ ದಿನಗಳಲ್ಲಿ ಕರ್ನಾಟಕದಲ್ಲಿ ಏನಾದ್ರೂ ಎಕ್ಸ್ಪೆರಿಮೆಂಟ್ ಮಾಡ್ಲಿಕ್ಕೆ ಹೊರಟ್ರೆ ಮುಂದಿನ ಚುನಾವಣೆಯಲ್ಲಿ ಕಾಂಗ್ರೆಸ್ ಬಹುದೊಡ್ಡದಾದಂತಹ ಬೆಲೆಯನ್ನ ತೆರಬೇಕಾಗಿ ಬರ್ತದೆ ಅಂತ ಹೇಳ್ಕೊಂಡು ನೇರವಾಗಿ ಎಚ್ಚರಿಕೆಯನ್ನ ಕೊಟ್ಟಿದ್ದಾರಂತೆ. ಇದು ಸದ್ಯಕ್ಕೆ ಕರ್ನಾಟಕ ಕಾಂಗ್ರೆಸ್ ನಲ್ಲಿ ನಡೀತಾ ಇರುವಂತಹ ಬಣ ಬಡಿದಾಟ. ಅದೇ ರೀತಿಯಲ್ಲಿ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ಲೇಬೇಕು ಅಂತ ಹೇಳ್ಕೊಂಡು ಹಾಕ್ತಾ ಇರುವಂತಹ ಪಟ್ಟು, ಡಿ ಕೆ ಶಿವಕುಮಾರ್ ಅವರ ಈ ಪಟ್ಟಿಗೆ ವಿರುದ್ಧವಾಗಿ ಸಿದ್ದರಾಮಯ್ಯ ಮತ್ತೆ ಅವರ ಬಣದವರು ಹಾಕ್ತಾ ಇರುವಂತಹ ಇನ್ನೊಂದು ಪಟ್ಟು. ಒಟ್ಟಾರೆಯಾಗಿ ಈಗ ಕರ್ನಾಟಕ ರಾಜಕಾರಣದ ಭವಿಷ್ಯ ಹೈಕಮಾಂಡ್ ಅಂಗಳವನ್ನ ತಲುಪಿದೆ. ಹೈಕಮಾಂಡ್ ಯಾವ ರೀತಿಯಾದಂತಹ ನಿರ್ಧಾರವನ್ನು ತಗೊಳ್ತದೆ ಇದಕ್ಕಾಗಿ ನಾವೆಲ್ಲರೂ ಕಾಯಬೇಕಾಗಿ ಬಂದಿದೆ. ಸ್ನೇಹಿತರೆ, ನಿಮ್ ಜೊತೆ ನಾನು ಹಂಚ್ಕೊಂಡಂತ ವಿಷಯ ನಿಮ್ಗೆ ಇಷ್ಟ ಆದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಅದೇ ರೀತಿಯಲ್ಲಿ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ನನ್ನ ಸಪೋರ್ಟ್ ಮಾಡಿ. ನಮಸ್ತೆ, ಜೈ ಹಿಂದ್.